ನಮಸ್ಕಾರ ದೈವ ಭಾಳ ದಿವಸ ಆಗಿತ್ತು ಯೂಟ್ಯೂಬ್ನಾಗ ಯಾವುದೂ ವಿಡಿಯೋ ಮಾಡಿದ್ದಿಲ್ಲ. ಇವತ್ತು ನಮ್ಮ ಗಾಡಿ ತೊಗೊಂಡು ಸರ್ವಿಸ್ ಮಾಡ್ಸಕ್ಕೆ ಗದಿಗೆ ಹೊಂಟಿವಿ. ಯಾಕಂದ್ರೆ ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಆಗಿತ್ತು ನಮ್ಮ ಗಾಡಿದು, ಹಾಗಾಗಿ ಗದಿಗೆ ತೊಗೊಂಡ್ವಿ. ಆನ್ ದ ಬೋರ್ಡ್ ರಾಕೇಶ್ ದಾದ ಹೊಡ್ಯಾಕತ್ತಾನ, ಕಾರ್ ಹೊಡಿತಿದ್ದು ಹುಡುಗ ನಾ ಇವತ್ತು ಟ್ರ್ಯಾಕ್ಟರ್ ಹೊಡ್ಯಾಕತ್ತಾನ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮಸ್ಕಾರ ರೀ ದೈವ. ಈಗ ಹೊಂಟಿವಿ ನಮ್ಮ ಗಾಡಿ ತೊಗೊಂಡು ಸರ್ವಿಸಿಗೆ ಕೆಳಗೆ ಹೊಂಟಿವಿ. ಆ್ಯಕ್ಚುಲಿ ನಾ ಗಾಡಿ ಶೋರೂಮಿಗೆ ತರಕ್ಕೆ ಕಾರಣ ಏನು ಗೊತ್ತಲ್ಲ, ನಮ್ಮದು ಒಂದು ಮೀಟ್ರ್ ಬೋರ್ಡು ಫೀಸಿಗೆ ಇದು ಭಾಳ ಹೊಂಟಿದ್ವು ಹೊಳಮಳ. ಆ್ಯಂಡ್ ಡೀಸೆಲ್ ಮಾರ್ಕ ತೋರ್ಸಕತ್ತಿದ್ದಿಲ್ಲ ನಮ್ಮ ಗಾಡಿ. ಈ ಸೀಸನ್ ಟೈಮ್ನಾಗ ಇಂಥವೆಲ್ಲ ಲಪಡ ನಡೆಯಲ್ಲ ಅನ್ನೋದಕ್ಕೆ ಗಾಡಿ ತೊಗೊಂಡು ಬರಕತ್ತೀನಿ. ದೈವ ಶೋರೂಮಿಗೆ ಬಂದಿವಿ. ಆ್ಯಕ್ಚುಲಿ ನಮ್ಮದು ಸರ್ವಿಸ್ ನಾವು ಇದ್ದಲ್ಲಿಗೆ ಬಂದ್ ಮಾಡ್ತಾರೆ ಜಾಯಿಂಟ್ ಅವ್ರದವ್ರು. ನಾನು ಒಂದು ಸ್ವಲ್ಪ ಅವಾಗ ಶೋರೂಮ್ಗೆ ಭೇಟಿ ಕೊಟ್ಟು ಅವರ ಬಾಂಧವ್ಯ ಚಲೋ ಇರ್ತಂತಂದು ಶೋರೂಮಿಗೆ ನಾನು ರಕ್ಕೆ ಬಂದೀವಿ. ದೀಪಾವಳಿಗೆಲ್ಲ ಶೋರೂಮ್ ಚೊಕ್ಕ ಜಳ ಆಗಿತ್ತೆ. ಈಗ ನೋಡ್ಕೊಂಬರ್ರಿ ಯಾವ್ಯಾವ ಗಾಡಿ ಬಂದವು ಶೋರೂಮ್ಗೆ ಅಂತಂದ್ರೆ ಮತ್ತೆ ಕೆಳಗೆ ಹೋಗಿ ಸರ್ವಿಸ್ ಸೆಂಟರ್ನಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ದೈವ ನಮ್ಮ ಗಾಡಿಗೆಲ್ಲ ಫುಲ್ ಕಂಡೀಷನ್ ರೆಡಿ ಆಗೈತಿ. ಒಂದು ಡೀಸೆಲ್ ಮಾರ್ಕ್ ಒಂದು ತೋರ್ಸಕತ್ತಿದ್ದಿಲ್ಲ, ನಮ್ಮ ಮೇಸ್ತ್ರಿ ನೋಡಕತ್ತಾರ. ಸರ್ವಿಸ್ ಎಲ್ಲ ಆಗೈತಿ ಈಗ. ದೈವ ಈಗ ನೋಡಕತ್ತಿರಲ್ಲ ನೀವು, ಇದು 5310 ಕಟಾವ್ ಮಿಷಿನಿಂದ ಗಾಡಿ ನಮ್ಮ ಅಧ್ಯಕ್ಷರದ್ದು. ಈ ಗಾಡಿ ನಮ್ಮ ಮೇಂಟೆನೆನ್ಸ್ ಆಗಿರೋದಕ್ಕೆ ಇದು ಒಂದು ಸ್ವಲ್ಪ ಇದಾಗಿತ್ತು ರಿಪೇರಿ. ನಿಂತ ಮಟ್ಟಿಗೆ ಹೊಸ ಗಾಡಿ ತಂದು ಕಟಾವ್ ಮಿಷಿನ್ ಗೇರ್ಸಿ ಈ ಗಾಡಿ ರಿಪೇರಿ ಮಾಡಕ್ಕೆ ಬಿಟ್ರೆ ಈಗ ನೋಡ್ರಿ ನಮ್ಮದು ಜಾಯಿಂಟ್ರ ಕ್ಲಚ್ ಪೇಟೆ ಗಾಡಿ ತುಂಡಾಗೈತಿ ನೋಡ್ರಿ ಹೇಗೈತಿ. ಎ ತುಂಡು ಬಿ ತುಂಡು ಇದೆಲ್ಲ ಪೂರ ರೆಡಿ ಆಗೈತಿ. ಒಂದು ರೇಡಿಯೇಟ್ರ್ ಒಂದು ರಿಪೇರಿ ಆದ ಆತ ಗಾಡಿ ನಮ್ಮೂರಿಗೆ ಬರ್ತಿದೆ ಆದಷ್ಟು ಬೇಗ. ಆ್ಯಂಡ್ ನಮ್ಮ ಗಾಡಿ ಸರ್ವಿಸ್ ಎಲ್ಲ ಆಗೈತಿ. ಈಗ ಹಿಂದಿನ ಒಂದು ಸ್ವಲ್ಪ ಬಾರ್ ಒಂದು ಮಾಡಿಫಿಕೇಶನ್ ಮಾಡಕತ್ತೀವಿ. ದೈವ ನೋಡ್ರಿ ಈ ಪಿನ್ ಹೊಸ ಹಾಕ್ಸಕತ್ತೀವಿ ನಮ್ಮ ಗಾಡಿಗೆ. ಇಲ್ಲಿ ಹಾಕಿ ನೋಡ್ರಿ, ಹಳೇದು ಇಲ್ಲಿ ತೆಗೆದು ಹೋದಿವಿ, ಹೊಸದು ಇಲ್ಲಿ ಹಾಕಿವಿ. ದೈವ ಈಗ ಗದಿನಾಗಿದ್ದ ಎಲ್ಲರೂ ಸರ್ವಿಸ್ ಮುಗಿಸೋಂದ್ರೆ ಶಾಯಿ ದರ್ಬಾರ್ದ ಬಿರಿಯಾನಿ ತಿನ್ನಕ್ಕಿನ ಮೊದ್ಲ ಪೊಲೀಸನ ಕೈಲಿ ಒದಕಿ ತಿಂತಿದ್ದು ನಾವೀಗ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಹಳೆ ಡಿಸ್ಟ್ರಿಕ್ಟ್ ಸರ್ಕಲ್ನ್ಯಾಗ ಅವನು ನನ್ನ ಮೊಬೈಲ್ ಪಕ್ಕದಾಗಿದ್ದ ಮೊಬೈಲ್ ಬಿದ್ದುಬಿಡ್ತು. ಎಷ್ಟು ಸ್ಪೀಡ್ ಮುಂದೆ ಬಂದಿದ್ದೆ ಅಷ್ಟು ಸ್ಪೀಡ್ ಹಿಂದಕ್ಕೆ ಹೋಗ್ಬಿಟ್ಟಿನಿ. ಟ್ರಾಫಿಕ್ ಪೊಲೀಸ್ ಬಂದಾನ, ಬಂದು ಹಿಂಗೆ ಕ್ಯಾಲ್ ಹೊಡ್ಯಾಕತ್ತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಮ್ಮ ರಾಕೆ ಹೊಸ ಸೌಂಡ್ ಸಿಸ್ಟಮ್ ಅಂಗಡಿಗೆ ಬೆಟ್ರ್ ಪ್ಯಾಡ್ ತರಕ ಬಂದನ. ಕಲ್ ತೊಗೊಂಡ್ರಂತ ಕಲ್ ತೊಗೊಂಡಿಂದ ಸೀದಾ ನಮ್ಮ ಅಂಬಾರಿ ಫುಲ್ ಬ್ಯಾಂಕ್ ರೆಡಿ ಆಗೈತಿ. ಅಂದಂಗ ಪೊಲೀಸ ಯಾರೋ ಉಡುಪಿ ಕಡೆ ಇರ್ಬೇಕವ, ಹಿಂಗೆ ಕ್ಯಾಲ್ ಹೊಡೆದ ಒಂದು ತಾಸು ಹೊಡೆದ. ಅದು ನನಗೇನೋ ಅರ್ಥ ಆಗಿಲ್ಲ ಹೊಡೆದಿದ್ದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬೋಸಡಿ ಮಕ್ಕಳು ಹಲ್ಗೈತಿ ಮಕ್ಕಳಿದ್ರೆ ನಮ್ಗೆ ನಾಡ್ತಿದ್ದ ಅಂತ ರೋಪರ್ ಗೀಪರ್ ಅಂದ ಅವನು. ನಾವು ಶಾಂತ ಏನು ನಮ್ಗೇನು ಹತ್ತತ್ತವ ಅಂತೆಲ್ಲ ಬೇಗಳ ಸುಮ್ಮ ಬೇಯಿಸ್ಕೊಂಡು ಹ್ಞೂ ಅಂತ ಬಂದೀವಿ. ಈಗ ನಾವು ಬಂದೀವಿ ಇಲ್ಲೇ. ಯಾಕಂದ್ರೆ ಪೊಲೀಸ್ ಕಾರಣ ಏನಪ್ಪ ಅಂದ್ರೆ ಅವ ಎಷ್ಟು ಸ್ಪೀಡ್ ನಾ ಮುಂದೆ ಕುಡಿದು ನೋಡಿ ಫೋನ್ ಬಿದ್ದು ಸಂಕಟಕ್ಕೆ ಅಷ್ಟು ಸ್ಪೀಡ್ ರಿವರ್ಸ್ ತೊಗೊಂಡ್ಬಿಟ್ಟಿನಿ. ಸ್ಪೀಡ ಟ್ರಾಫಿಕ್ನಾಗ ಸಿಗ್ನಲ್ನಾಗ ಬಂದ್ಬಿಟ್ಟಿದ್ದಕ್ಕೆ ಅವು ತಲೆ ಹಾಪಾಗ್ಬಿಟ್ಟಿದ್ವಿ, ಬೇಕಂತ ನಾವು. ಈಗ ಬೆಟ್ರ್ ಪ್ಯಾಡ್ ತೊಗೊಳಕ್ಕೆ ಬಂದೀವಿ. ಇಲ್ಲಿದ್ದ ತೊಗೊಂಡು ಹೋಗೋಣಂತ. ಆಮೇಲೆ ನಮ್ಮ ಗಾಡಿಗೆ ಏನೇನು ಚೇಂಜ್ ಮಾಡ್ರ ಏನೇನು ಎಲ್ಲ ಹೇಳ್ತೀವಂತ. ದೈವ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮದು ಸಿಂಹ ಹುಲಿ ಎಲ್ಲ ಬಂದು ಫುಲ್ ತಿಂಡಿರೇ ರೆಡಿಯಾಗಿ ನಿಂತೈತಿ. ಇವತ್ತಿನ ಸರ್ವಿಸ್ ಒಳಗೆ ಏನೇನು ಮಾಡ್ಯಾರಪ್ಪ ಅವ್ರಂದ್ರೆ ಇವೆ ಎರಡು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡ್ಯಾರ. ಈ ಕಡೆ ಇದನ್ನು ಚೇಂಜ್ ಮಾಡಿಕೊಂಡು ಹೊಳ್ಳಿ ಹಿಂದೆ ಬಂದ್ರೆ ನಾನು ಏನೇನು ಮಾಡಿಫಿಕೇಷನ್ ಮಾಡ್ಸಿನಪ್ಪ ಅಂದ್ರೆ ಇವತ್ತು ನೋಡಿ, ಇದು ನ್ಯೂ ಮಾಡಲ್. ಇವು ನನ್ನ ಗಾಡಿ ಬಂದಿದ್ದಿಲ್ಲ, ಇದೊಂದು ಕ್ಲ್ಯಾಂಪ್ ಹಾಕ್ಸಿನಿ. ಯಾಕಂದ್ರೆ ನನಗೆ ರೋಟ್ರು ಶೇಕ್ ಆಗ್ಬಾರ್ದು ಅಂತಂದು. ಮತ್ತು ಹೊಳ್ಳಿ ಏನು ಮಾಡ್ತೀವಪ್ಪ ಅಂದ್ರೆ ಪ್ರತಿ ಒಂದು ಸರ್ವಿಸ್ ಬಿಟ್ಟು ಒಂದು ಸರ್ವಿಸಿಗೆ ಏನು ಮಾಡ್ತಾರೆ ಜಾಯಿಂಟ್ ಅಂದ್ರೆ ಡೀಸೆಲ್ ಫಿಲ್ಟ್ರ್ ಐತಿಲ್ಲ ಒಂದು ಹಿಂದೆ, ಇದು ಹೈಡ್ರಾಲಿಕ್ಕಿನ ಫಿಲ್ಟ್ರ್ ಇರ್ತದೆ. ಈ ಫಿಲ್ಟ್ರನ್ನ ಪ್ರತಿ ಫಸ್ಟ್ ಸರ್ವಿಸಿಗೆ ಚೇಂಜ್ ಮಾಡ್ತಾರೆ, ಸೆಕೆಂಡ್ ಸರ್ವಿಸಿಗೆ ಮಾಡಲ್ಲ, ಮೂರನೇ ಸರ್ವಿಸಿಗೆ ಮಾಡ್ತಾರೆ. ಪ್ರತಿ 500 ತಾಸಿಗೊಮ್ಮೆ ಆ ಫಿಲ್ಟ್ರ್ ಚೇಂಜ್ ಮಾಡ್ತಾರೆ. ಹೊಳ್ಳಿ ಈ ಫಿಲ್ಟ್ರ್ ಒಂದು ಚೇಂಜ್ ಮಾಡ್ರೆ
ಎಲ್ಲ ಫುಲ್ ಗಾಡಿದು. ಮತ್ತು ನನಗೆ ಫ್ರಂಟ್ ಬುಷ್ ಹೋಗಿತ್ತು. ಮೊನ್ನೆ ನಾವು ತಿಂಡಿಗೆದ್ದು ದೀಪಾವಳಿಗೆ ಏನೇನು ಲಪಡ ಮಾಡ್ಕೋದಾಗ ಫ್ರಂಟ್ ಡಿಸ್ಕ್ ಬೆಂಡಾಗಿದ್ದು. ನಾನು ಆ ಕಡೆ ಈ ಕಡೆ ಬೆಂಡಾಗಿದ್ದಲ್ಲ, ಹಾಗಾಗಿ ಈ ಕಡೆ ಬುಷ್ ಎಲ್ಲ ಬುಷ್ ಚೇಂಜ್ ಮಾಡ್ಯಾರ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಂದು ಡೀಸೆಲ್ ಮಾರ್ಕ್ ತೋರಿಸ್ತಿದ್ದಿಲ್ಲ. ಇದು ಸೆನ್ಸರ್ ಒಟ್ಟು ಯಾವಾಗಾರ ಆನ್ ಆಗೋದು ಆಫ್ ಆಗೋದು ಮಾಡ್ತಿತ್ತು ರೀಡಿಂಗು ಪಾಯಿಂಟ್. ನಾವು ತಾಸುಗಟ್ಟಲೆ ರೀಡಿಂಗ್ ರೂಟ್ರ್ ಹೊಡಿತೀವಿ. ನಮ್ಗೆ ಇಂಥ ಲಪಡ ಹೊಟ್ಟೆಗೆ ಸಂಕಟ ಬಿದ್ದಂಗೆ ಅಂತೇಳಿ ಹೊಳ್ಳಿ ನಂದು ಇವಾಗ ಏನು ಮಾಡಿದ್ರು, ಜನ ಹತ್ತಿ ಕುಂತು ನನ್ನ ಹಿಂದೆ ಯಾರೋ ಹೊಲಕ್ಕೆ ಬಂದ್ರಪ್ಪ ಹತ್ತಿ ಈ ವಯರ್ ಕಟ್ ಮಾಡಿದ್ರು. ಅದೇನು ಕಟ್ಟಾಗೈತಪ್ಪ ಅಂದ್ರೆ ಇಲ್ಲಿಗೆ ಹಚ್ಚಿ ಕಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನು ಹೊಸ ಹಾಕ್ಯಾರ. ಇದಕ್ಕೆ 2000 ಚಿಲ್ಲರ್ ತೊಗೊಂಡ್ರೆ, ಅವಕ್ಕೆ 2200 ರೂಪಾಯಿ ಒಂದೊಂದು ತೊಗೊಂಡ್ರೆ, 2400 ರೂಪಾಯಿ ಒಂದೊಂದು ತೊಗೊಂಡ್ರಿ. ಮೋಸ್ಟ್ಲಿ ಬಿಲ್ನಾಗ ಐತಿ. ಬಿಲ್ಲಿನ ಫೋಟೋ ಅಂತ ನಿಮ್ಗೆ ಹಾಕ್ತೀನಿ. ಭಾಳ ಜನ ಹೇಳ್ತಿದ್ರು ಜಾಯಿಂಟ್ರ್ ಗಾಡಿ ಮೈಲೇಜ್ ಕೊಡೋಂಗಿಲ್ಲ ಅಂತಂದು. ನಾ ಹೇಳ್ತೀನಿ ಜಾಯಿಂಟ್ರ್ ಗಾಡಿ ಎಲ್ಲ ಗಾಡಿ ಅಷ್ಟೇ ಮೈಲೇಜ್ ಕೊಡುತ್ತೆ. ಇದು 100 ml ಜಾಸ್ತಿ ಕುಡಿತಪ್ಪ ಅಂದ್ರೆ ಒಂದು ರೌಂಡ್ ಜಾಸ್ತಿ ಅಡ್ಡಿರುತ್ತೆ ಹೊಲದಾಗ. ಕಡಿಮೆ ಸಮಯದಾಗ ಜಾಸ್ತಿ ಕೆಲಸ ಮಾಡುತ್ತೆ. ಹಾಗಾಗಿ ಜಾಯಿಂಟ್ರ್ ಗಾಡಿ ಎಣ್ಣೆ ಕುಡಿತೈತಿ. ಅದನ್ನು ಬಿಟ್ರೆ ಒಂದು ಗ್ಯಾರಂಟಿ ನಾ ಅದೀನಿ, ಸ್ವರಾಜ್ ಟ್ಯಾಕ್ಟ್ರಕ್ಕಿಂತ ಸ್ವರಾಜ್ 855 ಏನು ಟ್ಯಾಕ್ಟ್ರಿ ಐತಲ್ಲ ಅದಕ್ಕಿಂತ ಕಡಿಮೆ ಎಣ್ಣೆ ಕುಡಿತೈತಿ. ಅದಕ್ಕಿಂತ ಜಾಸ್ತಿ ಮೈಲೇಜ್ ಕೊಡುತ್ತೆ ನಮ್ಮ ಗಾಡಿ. ಇದಕ್ಕೆ ಮಾತ್ರ ನಾ ಗ್ಯಾರಂಟಿ ಇದೀನಿ. ಮೊದಲ ಬ್ರ್ಯಾಂಡ್ ಬಾಪ್ ಜಾಯಿಂಟ್ ಡಿಯರ್ ಇಡೀ ಜಗತ್ತೊಳಗೆ ಫಸ್ಟ್ ಟ್ಯಾಕ್ಟ್ರ್ ಸೆನ್ಸರ್ ಇಂಜನ್ ಟ್ಯಾಕ್ಟ್ರ್ ಬಂದಿದ್ದಿದ. ಟ್ಯಾಕ್ಟ್ರ್ ಹಿಂಗಿರುತ್ತಂತ ತೋರಿಸ್ಕೊಟ್ಟ ಕಂಪ್ನಿನ ಜಾಯಿಂಟ್ ಡಿಯರ್. ಯಾರ ಜಾಯಿಂಟ್ ಡಿಯರ್ ಟ್ಯಾಕ್ಟ್ರಿ ಮಾಡ್ತೀರಂತಂದು ಮನಸ್ಸಿದ್ರು ಯಾರು ಮಂದಿ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನಿನ್ನ ಮನಸ್ಸು ಐತಾ, ನಿನ್ನ ಹತ್ರ ದುಡ್ಡು ಐತಾ, ನಿನಗೆ ದುಡಿತೀನಿ ಅನ್ನೋ ನಿನ್ನ ಹತ್ರ ಶಕ್ತಿ ಐತೆ, ನಿನ್ನ ಮೈಂಡ್ ನೀನು ಕಂಟ್ರೋಲ್ ಐತೆ, ಕಣ್ಣು ಮುಚ್ಚಿ ಹೋಗಿ ನಿಮ್ಮ ಜಾಯಿಂಟ್ ಡಿಯರ್ ಟ್ಯಾಕ್ಟ್ರನ್ನ ತೊಗೊಂಬರ್ರಿ. ಯಾರ ಮಾತು ಯಾರಿಗೆ ಕೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವ ಗಾಡಿ ಇಷ್ಟ ಬರುತ್ತೆ ನೋಡಿ ಆ ಗಾಡಿ ತೊಗೊಂಬರ್ರಿ. ಇಲ್ಲಪ್ಪ ನಾ ತಿಂಡಿನೇ ಬೆಳೆಸ್ಬೇಕು, ಗಾಡಿನೂ ದುಡಿಸ್ಬೇಕು, 10 ಮಂದಿಗೆ ಹೆಸರು ಮಾಡ್ಬೇಕಪ್ಪ ಅಂದ್ರೆ ಕಣ್ಣು ಮುಚ್ಚಿ ನಮ್ಮ ಬ್ರ್ಯಾಂಡ್ ತೊಗೊಂಬರ್ರಿ. ಬ್ರ್ಯಾಂಡ್ ಈಸ್ ಬ್ರ್ಯಾಂಡ್, ಜಾಯಿಂಟ್ ಡಿಯರ್ ಬ್ರ್ಯಾಂಡ್. ಆ್ಯಂಡ್ ಭಾಳ ಕೊರಕತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ಯಾರು ಇನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾವು ಕೆಲಸ ಚಾಲೂ ಮಾಡೋಣ.